ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪೂಜಾರೋನ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಡೇ ಹೆಂಗಿರುತ್ತೆ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾವು ನಮ್ಮ ಊರಿಗೆ ಹೋಗ್ತಿದ್ದೀವಿ. ನಮ್ಮೂರು ಇಲ್ಲಿಂದ ನಮ್ಮ ಊರಿಗೆ 2 ಕಿಲೋಮೀಟರ್ ನಡ್ಕೋಬೇಕು. ಇಲ್ಲಿಂದ ಯಾವುದು ವೆಹಿಕಲ್ ಇಲ್ಲ. ಇಲ್ಲಿ ನೋಡಿ ನಮ್ಮ ಮೈಕ್ಳು ನೋಡಿ ಹೆಂಗೆ ನಡ್ಕೊ ಬರ್ತಿದ್ದಾವೆ ಅಂತ. ಇದು ಮೇನ್ ರೋಡು, ಕುಪ್ಪೆ ಕೇಳಾಪುರ ಮೇನ್ ರೋಡು. ಇಲ್ಲಿ ಎಳ್ಳೆ ಮನೆ ಕಲ್ಲು ಅಂತ ಇಲ್ಲಿ ಇಳ್ಕೊಂಡು ಹೋಗ್ಬೇಕು. ನಮ್ಮನೆ ಇಕ್ಲಿಗೆ ನಡೆಯೋದೇ ಒಂದು ಖುಷಿ. ಹೆಂಗೆ ಓಡ್ತಿದ್ದಾವೆ ನೋಡಿ. ಇಲ್ಲಿ ನೋಡಿ ನಮ್ಮ ಅಕ್ಕಂದಿರು ನಡ್ಕೊಬತ್ತವ್ರೆ ಬಸ್ ಇಳ್ದು. ಹಬ್ಬದ ಕೆಲಸ ಮಾಡಕ್ಕೆ ಬರ್ತಿದ್ದಾರೆ. ನಮ್ಮ ಅಪ್ಪಾಜಿ ಬೈಕ್ ತಗೊಂಡು ಬಂದರು ಕರ್ಕೊಂಡು ಹೋಗೋಕ್ಕೆ. ನಾನು ಮಕ್ಕಳು ಬೈಕಲ್ಲಿ ಹೋಗ್ತಿದ್ದೀವಿ. ನೆಕ್ಸ್ಟ್ ಟ್ರಿಪ್ ಅವರಿಬ್ಬರು ಇನ್ನೊಂದ್ಸಲ ಬರ್ತಾರೆ. ತುಂಬ ದೂರ ನಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ದು, ಗಾಡಿ ತಗೊಂಡು ಬಂದರು. ಮನೆ ವರ್ಷ ಐತಿ ಇವಾಗ ಧೂಳ ನಡ್ಕೊಂಡು ಅಕ್ಕೆ ಬರ್ತಾರೆ ಇಲ್ಲಿಗೆ. One hour later. Five minutes later. ದೋಸೆ ಜಾಸ್ತಿ ಕೊಡ್ತಾನ ಇಲ್ಲಿ ಕರ್ಕೋಬೇಕಾದ್ರೆ ಹೇಳಿದ ನಮ್ನೆಲ್ಲ ಓಡಿಸ್ಕೊಡ್ತಾನೆ ಬೇಡ ಅಂತ. ಚೆನ್ನಾಗಿ ಪರವಾಗಿಲ್ಲ. ಹೋಗಿದ್ದಲ್ವ ನಾನು. ಏನು ಯಾವ್ದೋ ಒಂದು ಹೇಳಿದೆ ಇಲ್ಲ, ಅದಾಗಿರೋ ಪರ್ತವೆ ಅದಾಗಿರೋ. ಬನ್ನಿ ಟೀ ಕುಡ್ಕೊ ಹೋಗಿವ್ರಿ. ನಾವು ಮಾಡಕ್ಕಾಗಲ್ಲ. ನಮ್ದು ಮಗಳಯ್ಯ One hour later. ಹೋಗೋ ರೋಡಲ್ಲಿ ಕಳ್ಳರು ಸಿಬಿಕಾಯಿ ಕದೀತಾವ್ರೆ ನೋಡಿ. ನಾನೇನು ಅಲ್ಲಿ ಎಲ್ಲ ಯಾಕೆ ಹೋಗ್ತೀವಿ ಬಂದ್ರೆ ಅದು ಏನು ಸಾಯ್ತಿರಡೆ ಸಿಬೇಡಿ ನೀವು ಆಳ್ತೀರಿ ನನ್ನ ಮಗ. ನಾವು ಈಗ ಅಲ್ಲಿವರೆಗೆ ಹೋಗ್ಬಿಟ್ಟು ಬರ್ತೀನಿ. ಕಾರಣ ಯಾರು ತಂದಿಲ್ಲ, ಕೊಡಿ ಕೊಡಿ ಅಂತ ನೋಡಿ ಸಿಬಿ ಮರ ಇಷ್ಟೊಂದು ಸಿಬಿಕಾಗ್ಬಿಟ್ಟೈತೆ. ಇದು ಮೇ ಬಿ ಫಾರಮ್ ಸಿಬಿಕಾಯಿ ಅನಿಸುತ್ತೆ. ಅಯ್ಯೋ ಎಷ್ಟು ನೋಡಿ ಎಷ್ಟು ತಪ್ಪ ಇದೆ. ನೋಡಿ ದಪ್ಪ ಇದೆ, ತುಂಬ ಬಿಟ್ಟಿದ್ದಾವೆ. ಹಾಂ ಇದು ಜಾಸ್ತಿ ಬಿಟ್ಟಿದ್ದಾವೆ. ಪಕ್ಷಕ್ಕೆ ಬರ್ತಾರಲ್ಲ ಅವಾಗ ಫುಲ್ ಎಲ್ಲನೂ ಉಡಿಸಿ ಆಡಿಸ್ತಾರೆ. ಈ ಹುಡುಗನ ಎಲ್ಲರೂ ನೋಡಿದ್ದೀರಾ? ಈ ಹುಡುಗನ ನಿಂದ್ಗಡೆನೇ ಬಂದೈತೆ. ಎಲ್ಲ ಹೋಗ್ತಾಳೆ ನಮ್ಮ ಆಂಟಿ ಅಂತ. ಏನಕ್ಕೋ ಬಂದೆ? ಹಾಂ, ಏನಕ್ಕೆ ಬಂದು? ದಾಳಿಂಬೆ ಗಿಡ. ನಮ್ಮನೆ ಜೋಳದಲ್ಲ ಇದು. ಅಲ್ಲಿ ಹೋಗ್ತಿದ್ದಾರಲ್ಲ ಅವರೇ ನಮ್ಮ ಮಮ್ಮಿ. ದನ ನೋಡೋಕೆ ಕರ ನೋಡೋಕೆ ಹೋಗ್ತಿದ್ದಾರೆ. ಇಲ್ಲಿ ಒಂದು ಆಪಲ್ ಗಿಡ ಇತ್ತು. ಅಮ್ಮ, ಇಲ್ಲಿ ಸೇಬ್ ಹಣ್ಣಿನ ಗಿಡ ಇತ್ತಲ್ಲ, ಅದು ಏನಾಯ್ತು? ಆ ತೋಟದೊಳಗೆ ಹೋಯ್ತು, ಕೇಳಿಸ್ಲಿಲ್ಲ ಅನಿಸುತ್ತೆ. ಔಷಧಿ ಹೊಡಿಸ್ತಾನೆ ಹೋಗ್ಬಿಟ್ಟಿದೆ ಅನಿಸುತ್ತೆ. ಚೆನ್ನಾಗಿತ್ತು ಕಾಯಿಸ್ಬಿಟ್ಟಿತ್ತು.
ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೇ ಇತ್ತು, ಒಣಗೋಗಿದೆ ಅನಿಸುತ್ತೆ. ತೆಂಗಿನ ಮರ, ಅಡಿಕೆ ತೋಟ. ಇಲ್ಲಿ ಏನೋ ಹಾಕೋಕ್ಕೆ ಉಳಿಸಿದ್ದಾರೆ. ಒಂದ್ಸಲ ಇದು ನಮ್ಮನೆ ಅಡಿಕೆ ತೋಟ ತೋರಿಸ್ತೀನಿ. ಅಡಿಕೆ ತೋಟ ಅಯ್ಯಪ್ಪ, ಅಲ್ಲಿ ಲೈಟ್ ಕಂಬ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ನಮ್ಮದೇನೆ. ಹತ್ತಿ ಮರ ಅನಿಸುತ್ತೆ ಇದು. ಇಲ್ಲಿ ಕಾಯಿ ಗಿಡ ಎಷ್ಟು ಬೆಳೆದಿದೆಯಲ್ಲ. ನೋಡಿ, ಇಳ್ಳಿಕಾಯಿ ತುಂಬ ಬಿಟ್ಟಿದ್ದಾವೆ. ಕಾಣಿಸ್ತಿದ್ದಾವೆ ಅನಿಸುತ್ತೆ ಇಳ್ಳಿಕಾಯಿ. ಇದು ಇನ್ನೂ ಹಣ್ಣಾಗಿರೋ ಅನಿಸುತ್ತೆ. ಕಾಯಿ ಚೆನ್ನಾಗಿದೆ. ಅದು ಹತ್ತಿ ಗಿಡ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ನೋಡಿ, ಮೆಣಸು ಜಾಸ್ತಿ ಮಳೆ ಊದಿ ಎಲ್ಲ ಕರ್ಗೋಗ್ಬಿಟ್ಟಿದೆ. ಚೆನ್ನಾಗಿತ್ತು ಮೆಣಸು, ಅಡಿಕೆ ಮರಕ್ಕೆಲ್ಲ ಹಬ್ಸಿದ್ರು, ಮಳೆ ಜಾಸ್ತಿಯಾಗಿ ಕರ್ಗೋಗ್ಬಿಟ್ಟಿದೆ ಎಲ್ಲ. ಒಂದ್ಸಲನ ಕಿತ್ತು ಮಾರಿಲ್ಲ, ಅದನ್ನೇ ಬಿಟ್ಟವನ್ನ ಮನೆಗೆ ಯೂಸ್ ಮಾಡ್ಕೊತಿದ್ರು. ಈ ಸಲ ಜಾಸ್ತಿ ಬಿಟ್ಟಿದೆ, ಇಷ್ಟು ಸಲ ಮಾರ್ಬಹುದೇನೋ ಗೊತ್ತಿಲ್ಲ. ಎಷ್ಟು ರೈಟು ಅಂತಲೂ ನಂಗೆ ಗೊತ್ತಿಲ್ಲ ಸರಿಯಾಗಿ. ಜಾಸ್ತಿ ಇರ್ಬೋದು ಮೆಣಸು ರೈಟು. ಅಡಿಕೆನೂ ಚೆನ್ನಾಗಿ ಫಸಲು ಬಿಟ್ಟಿದೆ. ಅದನ್ನು ಕಿತ್ಕೋಕೆ ಬರಬೇಕಿತ್ತು. ಈ ಸೀಸನಲ್ಲೇ ಕಿತ್ಕೋಕೆ ಬರ್ತಿದ್ರು, ಬಟ್ ಈ ಸಲ ಏನಕ್ಕೂ ಇನ್ನೂ ಬಂದಿಲ್ಲ. ಪಕ್ಷ ಮುಗಿದ್ಮೇಲೆ ಬಂದು ಕಿತ್ಕೊಂಡು ಹೋಗ್ತಾರೆ ಅನಿಸುತ್ತೆ. 2 ಬ್ಯಾಚ್ ಕಿತ್ಕೊಂಡು ಹೋಗ್ತಾರೆ. ಎಷ್ಟು ರೈಟು ಅಂತ ನನಗೆ ಗೊತ್ತಿಲ್ಲ. ಏನೋ ಹಬ್ಬದ ಬಗ್ಗೆ ನಮ್ಮ ಅಪ್ಪಾಜಿ, ನಮ್ಮ ಅಕ್ಕಂದಿರು, ನಮ್ಮ ಅಮ್ಮ ಎಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ನೋಡಿ, ಇದು ನಮ್ಮ ತೋಟದ ಮನೆ. ಒಳಗಡೆ ಈ ಥರ ಇದೆ. ಅದಕ್ಕೆ ನೋಡಿ, ನಮ್ಮ ತೋಟದ್ದೇ ಇದು. ಬೀಳ್ತಾವಲ್ಲ, ಹಾಕ್ಕೊಂಡು ಬಂದಲ್ಲ. ಕೊಟ್ಟಿಗೆ ಕೊಟ್ಟಿಗೆ ಫುಲ್ ಗುಂಡಿ ಬಿದ್ದೈತಿ. ಇದು ನಮ್ದೆಯಾ, ಇದು ನಮ್ದೆಯಾ, ಇದೆಯಲ್ಲ ಅದು ನಮ್ದೆಯಾ, ಅದು ನಮ್ದೇ, ಎಲ್ಲ ನಮ್ದೇನೆ. ಹೋಗ್ತಿದ್ದಾರಲ್ಲ ಇವರು ನಮ್ಮವರೇ. ಅಲ್ಲೋಡು, ಇದೆಲ್ಲ ನಮ್ದೇ ಗದ್ದೆ, ಅದೆಲ್ಲ ನಮ್ದೇ ಗದ್ದೆ, ಎಷ್ಟು ಬೇಕಾದ್ರೂ ಬಂದು ಹುರ್ಕೊಂಡು ಹೋಗು. ಟೈಮ್ ಎಲ್ಲ 5:30 ಆಗಿದೆ. ಬಸ್ ಹತ್ತಕ್ಕೆ ಹೋಗ್ತಿದ್ದೀವಿ. ಬಸ್ ಸಿಗುತ್ತಿರೋ ಗೊತ್ತಿಲ್ಲ. ಬೈಕಲ್ಲಿ ಬನ್ನಿ ಅಂತಂದ್ರೆ ಬದಲು ನೆನ್ಕೊಬತ್ತಾವ. ಹಲೋ, ಅಲ್ಲಿಗೆ ಲೈಟ್ ಕಂಬ ಕಾಣಿಸ್ತಿದ್ಯಾರ, ಅಲ್ಲಿಗೆ ಹೋಗಿ ಫುಲ್ ತೋರಿಸ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಇದು ನಮ್ಮದೇ, ಜೋಳನ ನಮ್ಮದೇ ಫುಲ್ಲು. ಈ ಸಲ ನಾವು ಏನೂ ಹಾಕಿಲ್ಲ, ಬರೀ ಜೋಳ ಅಷ್ಟೇ ಹಾಕಿರೋದು. ಎಲ್ಲದರಲ್ಲೂ ಲಾಸ್ ಮಾಡಿಕೊಂಡು ಆಲೂಗೆಡ್ಡೆ, ಶುಂಠಿ ಎಲ್ಲದರಲ್ಲೂ ಲಾಸ್ ಆಗಿ ಇವಾಗ 1 ವರ್ಷದಿಂದ ಬರೀ ಜೋಳ ಅಷ್ಟೇ. ಆದಷ್ಟು ಆಗಲಿ ಅಂತ ಅಂದ್ಬಿಟ್ಟು, ಖಾಲಿ ಬಿಡಬೇಕಲ್ಲ ಅಂದ್ಬಿಟ್ಟು ಎಲ್ಲಕ್ಕೂ ಹೊಲ ಉಳಿಸಿ ಜೋಳ ಹಾಕಿದ್ದಾರೆ. ತೆಂಗಿನ ಮರ ಕಾಣಿಸ್ತಿದ್ದಿಲ್ಲ, ಅಲ್ಲಿವರೆಗೂ ನಮ್ಮದೇ. ನಮ್ಮನೆ ಲೇಡಿ ಬಾಂಡ್ಸ್. ಅವಂತೆ ಅದೇ ಅಲ್ಲಿ ಫ್ರೆಂಟಿಗೆ ನಾನಿಲ್ಲ ಉಳ್ಕೊಳ್ಳೋನಾರು. ಬಸ್ಸಲ್ಲಿ ಬರಲ್ಲ ನಾನು ಇಲ್ಲೇ ಉಳ್ಕೊತೀನಿ ಅಜ್ಜಿ ಮನೆ. ನಿಮ್ಮ ಅಮ್ಮ ಕರ್ಕೊಂಡು ಹೋಗಿ ನೀನು. ಹಾಂ, ಅಣ್ಣನೂ ಬರ್ತಾನೆ, ನೀನಿಲ್ಲೇ ಇರು. ಇರ್ತೀಯಾ ಅಜ್ಜಿ ಮನೇಲೆಯಾ? ಪೂರ್ಣ ಮೇಸ್ಕೊಂಡು ಹಾಂ ಇರವ ಅರು ಇರವ. ಬೀಳ್ತೀಯ ಕಣ. ಬಾಯ್.
ನಾನು ಇಲ್ಲೇ ಇರ್ತೀನಿ. ಬಸ್ಸಿಗೋಸ್ಕರ ವೇಟಿಂಗ್. ಈಗ ಅಯ್ಯೋ ಇವ್ರು ಡಾಕ್ಟ್ರು ತಾನೇ, ದಣಿ ಡಾಕ್ಟ್ರು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ವೆಂಕಟೇಶ್ವರ ಟೆಂಪಲ್ಲು. ಇದು 2ನೇ ಮನೆ ಕಲ್ಲು ಅಂತೀವಿ ನಾವು. ಇಲ್ಲಿ ಅದು ಸೀತಾಕಲ್ ಬೆಟ್ಟ, ಅಲ್ಲೊಂದು ಬೆಟ್ಟ ಇದೆ. ಅದು ಬೆಟ್ಟದ್ದು ತುಂಬ ದೊಡ್ಡ ಸ್ಟೋರಿನೇ. ಮುಂದಿನ ಅಲ್ಲಿಗೆ ಫುಲ್ ಹೋಗಿ ವಿಡಿಯೋ ಮಾಡ್ತೀನಿ. ಇವಾಗ ಹೊಸ್ದಾಗಿ ಕಟ್ಟಿದ್ದಾರೆ ಬೆಟ್ಟನ. ಇವ್ರು ದೇವರನ್ನ ರೊಕ್ಕದ ಹಿಂಡ್ಕೊಂಡು ಹೊಸ ಸಿಟ್ಟತ್ತಲ್ಲ. ನೋಡಿದೆ ಬರ್ತಡೆ ಅನ್ನೋದು ಎಷ್ಟು ಚೆನ್ನಾಗಿ 2 ಮಕ್ಳು. ಕಟ್ ಮಾಡೋ ಕೇಕ್ನ ಹೂ ಮಾಡ್ಸೋಳ ನೋಡಕ್ಕ ನಿನ್ ಕಿವಿಗೆ. ಅರು ಬಸ್ ಬತ್ತ ನೋಡು, ಬತ್ತದ ನೋಡು ಬಸ್. ಬಂದಿಲ್ವಾ? ಹೋಗಿ ನೋಡ್ಕೊ ಬಾ. ಹುಡುಗಿಗಿಲ್ಲ 5:30 7 ಗಂಟೆವರೆಗೆ ಕಾದ್ರು, ಒಂದು ಬಸ್ ಬರಲಿಲ್ಲ ಸಂಡೇ ಆಗಿರೋದ್ರಿಂದ. ಕೊನೆಗೂ ಒಂದು ಟ್ಯಾಕ್ಸಿ ಬಂತು. ಆ ಟ್ಯಾಕ್ಸಿ ಎತ್ಕೊಂಡು ಬಂದು ಒಳನರಸೀಪುರಕ್ಕೆ ಬಂದ ತಕ್ಷಣ ಬಸ್ ರೆಡಿ ಇತ್ತು. ನಮ್ಮ ಅಕ್ಕ ಹಾಸನ ಬಸ್ ಹತ್ತಿದ್ಲು, ನಾವು ಚನ್ನರಾಯಪಟ್ಟಣ ಬಸ್ ಹತ್ಕೊಂಡು ಕೇರ್ಪೇಟೆ ಕಡೆ ಬಂದು ನಾವು ಬರೋಷ್ಟೊತ್ತಿಗೆ 9:30 ಆಗಿತ್ತು. ಇವತ್ತಿನ ಡೇ ಇಷ್ಟ ಆಗಿತ್ತು. ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆಗಲಿಲ್ಲ ಅಂದರೂ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋ ಇಷ್ಟ ಆಗುತ್ತೆ, ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.